ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸೋಮವಾರ ಬೆಳಗ್ಗೆನೇ ಕೆಲಸ ಶುರು. ಸೊ ಇನ್ನು ದೇವ್ರದ್ದೆಲ್ಲ ಮುಗಿದಿದೆ. ದೇವ್ರಿಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು, ಸೊ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದಿದೆ. ಮನೇಲಿ ಯೂಶ್ವಲಿ ಸೋಮವಾರ ಪೂಜೆ ಮಾಡಬೇಕು. ಸೊ ಇವತ್ತು ತಿಂಡಿಗೆ ಇಡ್ಲಿ ಸಾಂಬಾರು ಮಾಡಿದ್ದೀನಿ. ಹಾಗೆ ಒಂದು ಫಂಕ್ಷನ್ ಕೂಡ ಇದೆ ಇವತ್ತು. ಇನ್ನು ಶ್ರಾವಣ ಶುರುವಾಯಿತು. ಫಂಕ್ಷನ್ನು, ಮದುವೆ, ನಾಮಕರಣ, ಸೀಮಂತ ಶುರು. ಫಂಕ್ಷನಿಗೆ ಬರ ಇಲ್ಲ. ಸೊ ಹಾಗೆ ಇವತ್ತು ಟಿಫನ್ಗೆ ಇಡ್ಲಿ ಸಾಂಬಾರು, ತಿಂಡಿ ಎಲ್ಲ ತಿಂದ್ಬಿಟ್ಟು ಹೋದ. ಸೊ ಇವತ್ತು ನಾನು ತಿಂಡಿ ತಿಂದು ಇನ್ನು ಮನೆಯೆಲ್ಲ ತೊಳ್ಕೊಂಡು ಫಂಕ್ಷನ್ಗೆ ಹೋಗಬೇಕು, ಹೊರಡಬೇಕು. ಗಸ್ ಬೆಳಗ್ಗೆ ಇವತ್ತು ಹಳಸಿನಣ್ಣಿತ್ತು. ನಾನು ಸ್ವಲ್ಪ ತಿಂದು, ಋತುಗೆ ತುಂಬ ಇಷ್ಟ, ಫೇವ್ರೇಟು. ಸೊ ಹಾಗಾಗಿ ಇಡ್ಲಿ ಸಾಂಬಾರು ಟಿಫನ್ ಮಾಡಿ ಆಮೇಲೆ ಬೇರೆ ಕೆಲಸ ಶುರು ಮಾಡ್ತೀನಿ. ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ. ಸೊ ಇಡ್ಲಿ ಅಂತೂ ತುಂಬ ಸ್ಮೂತಾಗೈತೆ, ಸೂಪರಾಗಿದೆ. ಇವತ್ತು ಡಿಫ್ರೆಂಟಾಗಿ ಮಾಡಿದ್ದೆ. ಇಡ್ಲಿನ ಮಾಡೋ ವಿಧಾನ ಸ್ವಲ್ಪ ಬದಲಾವಣೆ ಮಾಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಾಗಿದೆ, ತುಂಬ ಸ್ಮೂತಾಗಿದೆ. ಹಾಗೆ ಮೆಂತ್ಯನ ಹೆಚ್ಚಾಗಿ ಸೇರಿಸಿದ್ದೆ. ಸೊ ನೋಡೋಣ ಅಂತ. ನಾನು ಯೂಶ್ವಲಾಗಿ ಮೆಂತ್ಯ ಸೇರಿಸ್ತೀನಿ ಯಾವಾಗಲಾದರೂ ಅಷ್ಟೇ ಇಡ್ಲಿ ಮಾಡಬೇಕಾದ್ರೆ. ಆದರೆ ಇವತ್ತು ದಿವಸಕ್ಕಿಂತ ಹೆಚ್ಚಾಗಿ ಸೇರಿಸಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಇಡ್ಲಿ ಅಂತೂ ತುಂಬ ಟೇಸ್ಟ್ ಆಗಿತ್ತು. ಪ್ಲಸ್ ಟಿಫನ್ ಆಯಿತು, ಮನೆಯೆಲ್ಲ ಕ್ಲೀನ್ ಆಯಿತು. ಹಾಗೆ ತುಂಬ ದಿವಸದಿಂದ ಫೇಸ್ ಪ್ಯಾಕ್ ಮಾಡ್ಕೊಂಡೇ ಇರಲಿಲ್ಲ. ಸಿಂಪಲಾಗಿ ಮನೇಲಿರೋ ಐಟಮ್ನೇ ಬಳಸ್ಕೊಂಡು ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು, ಹಾಗೆ ಕಡಲೆ ಹಿಟ್ಟು, ಮೊಸರು, 3 ಐಟಮ್ ಹಾಕ್ಕೊಂಡಿರೋದು. ಬೇಗ ಆಗುತ್ತೆ, ಹಾಗೆ ಬೇಗ ಕೂಡ ರಿಸಲ್ಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಸೊ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಅಂತೂ. ನಾನು ವೀಕ್ಲಿ 2 ಟೈಮ್ಸು ಮಾಡ್ಕೊತಾನೆ ಇರ್ತೀನಿ. ಬಟ್ ಕೆಲಸದ ಒತ್ತಡದಿಂದ ನಾನು ಮಾಡ್ಕೊಂಡಿರಲಿಲ್ಲ. ಸೊ ಒಂದು 15 ಡೇಸ್ ಆಯಿತು ನಾನು ಇದನ್ನು ಮಾಡಿ, ಫೇಸ್ ಪ್ಯಾಕ್ನ ಮಾಡಿ. ಇದ್ರ ಜೊತೆಗೆ ಇನ್ನು ಆಲೂಗೆಡ್ಡೆ ಜ್ಯೂಸ್ನ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ. ಪಿಗ್ಮೆಂಟೇಷನ್ಗಂತೂ ಒಳ್ಳೆ 100% ಒಂದು ರೆಮಿಡಿ ಅಂತ ಹೇಳ್ಬೋದು. ಹಾಗೆ ಪ್ಯಾಕ್ ಹಾಕೊಂಡ್ಮೇಲೆ ಒಂದು 2 ಮಿನಿಟ್ಸು ಸ್ವಲ್ಪ ಸ್ಲೋವಾಗಿ ಸ್ಕ್ರಬ್ ಮಾಡಿ. ಸ್ಕಿನ್ ಮೇಲೆ ಯಾವತ್ತೂ ಹಾರ್ಡಾಗಿ ಸ್ಕ್ರಬ್ ಮಾಡಬಾರ್ದು, ಸ್ವಲ್ಪ ಸ್ಲೋವಾಗಿ ಸ್ಕ್ರಬ್ ಮಾಡಬೇಕು. ಗೈಸ್ ಓಕೆ, ನಂದು ಫ್ರೆಶ್ ಅಪ್ ಆಯಿತು. ಈಗ ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ಇವತ್ತು ನಾಮಕರಣ ಇದೆ. ನಾಮಕರಣಕ್ಕೆ ಹೋಗಬೇಕು. ನಮ್ಮ ಮನೆಯವರು ಮುಂಚೆನೇ ಹೋಗಿದ್ದಾರೆ ಬೆಳಗ್ಗೆನೇ. ಸೊ ಹಾಗಾಗಿ ನಾನಿವಾಗ ಪೂಜೆ ಎಲ್ಲ ಮಾಡಿದ ನಂತರ ಹೋಗಬೇಕು. ಪೂಜೆ ಮಾಡ್ದಲ್ಲೇ ಹೋದರೆ ಮನೇಲಿ ಬಂದರೆ ಮತ್ತೆ ಮಾಡೋಕ್ಕಾಗಲ್ಲ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದರೆ. ಹಾಗೆ ನಾನು ಎಲ್ಲೇ ಹೋದ್ರೂ ಕೂಡ ಪೂಜೆ ಮಾಡ್ದಲ್ಲೇ ಹೊರಡಲ್ಲ. ಮತ್ತು ಅದು ಒಂಥರ ಲಕ್ಷಣವೇ ಇರಲ್ಲ. ಮನೆಗೆ ಬಂದು ಹೊರಗಡೆ ಎಲ್ಲ ಓಡಾಡಿ ಇರ್ತೀವಿ, ಮನೆಗೆ ಬಂದು ಪೂಜೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಬೇಗ ಎದ್ದು ಎಲ್ಲೇ ಹೋಗೋದಾದ್ರೂ ಪೂಜೆ ಮುಗಿಸ್ಕೊಂಡೇ ಹೋಗೋದು. ಸೊ ಇವತ್ತು ರೆಡಿ ಆದಮೇಲೆ ನೋಡಬೇಕು ಆಟೋನೋ ಏನು ಸಿಗುತ್ತೆ ಹೋಗೋದಕ್ಕೆ ಅಂತ. ಗೈಸ್ ರೆಡಿಯಾಗಿ ಹೊರಗಡೆ ಬಂದೆ. ಏನೂ ಕಾಣಿಸ್ತಿಲ್ಲ, ನೋಡೋಣ, ವೆಯ್ಟ್ ಮಾಡ್ತೀನಿ ಯಾವುದಾದ್ರೂ ಸಿಗ್ಬೋದು ಆಟೋ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ ಒಂದು ಆಟೋ ಸಿಕ್ತು ಸಡನ್ನಾಗಿ. ಹಾಗೆ ಹತ್ಕೊಂಡ್ಬಿಟ್ಟು ಬಂದೆ. ಸೊ ನಮ್ಮೂರಲ್ಲಿ ವೆಹಿಕಲ್ಸ್ಗೇನು ಬರ ಇಲ್ಲ, ಅಂದರೆ ಹಳ್ಳಿ ಆದ್ರೂ ಆಟೋಗಳು ಬರ್ತಾನೆ ಇರುತ್ತೆ. ಸೊ ಬೈಕ್ಗಳು, ಆಟೋಗಳು ಸಿಗುತ್ತೆ ಅಂತ ಏನು ಹೋಗೋಕ್ಕಾಗೋದೇ ಇಲ್ಲ ಅನ್ನೋ ಅಂಥ ಕಷ್ಟಕರವಾದ ಹಳ್ಳಿ ಏನಲ್ಲ. ನಿಯರ್ ಆಗಿದೆ, ಸಿಟಿಗೆ ನಿಯರ್ ಆಗಿರೋದ್ರಿಂದ ಸೊ ಎಲ್ಲ ವ್ಯವಸ್ಥೆನೂ ಚೆನ್ನಾಗಿದೆ. ಹಾಗೆ ಬಂದ ತಕ್ಷಣ ಬಸ್ಸು ಕೂಡ ಸಿಕ್ತು. ಸೊ ಅರಸೀಕೆರೆಗೆ ಬಸ್ ಹತ್ಕೊಂಡು ಹೊರಟೆ. ಗೈಸ್ ಇವಾಗ ಸಿಟಿ ಒಳಗೆ ಅರಸೀಕೆರೆಗೆ ಬಂದೆ. ಆದಷ್ಟು ನಾನು ಬರೋದ್ರೊಳಗಡೆ ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಹಾಗೆ ಮಗುಗೆ ಒಂದು ಜೊತೆ ಬಟ್ಟೆ ಎತ್ಕೊಂಡೆ. ನಾಮಕರಣ ನಡೀತಿದೆಯಲ್ಲ, ಮಗುಗೆ ಇನ್ನೇನು ಸಾಮಾನ್ಯವಾಗಿ ಮಗು ಬರ್ತಡೇ ಅಥವಾ ನಾಮಕರಣ ಅಂದರೆ ಇನ್ನೇನು ದೊಡ್ಡದಾಗಿ ಗಿಫ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ತುಂಬ ದುಬಾರಿಯಾಗಿ ಹೋಗಿದೆ ಎಲ್ಲದೂ ಕೂಡ. ಸೊ ಒಂದು ಚಿಕ್ಕದಾಗಿ ಒಂದು ಜೊತೆ ಬಟ್ಟೆ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಟ್ಟೆ ಅಂದರೆ ತುಂಬ ಚೆನ್ನಾಗಿತ್ತು, ಒಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ನಾವು ಗಂಡು ಮಕ್ಕಳಿಗೆ ಬಟ್ಟೆ ತೆಗಿಬೇಕಾದ್ರೆ ಬೇಜಾರು ಅನಿಸುತ್ತೆ. ಅದೇ ಚಡ್ಡಿ, ಅದೇ ಪ್ಯಾಂಟು, ಏನಾದರೂ ಎಕ್ಸ್ಟ್ರಾ ಅಂದರೆ ಶೇರ್ವಾನಿ. ಅದು ಬಿಟ್ಟರೆ ಯಾವುದು ಎಕ್ಸ್ಟ್ರಾ ಯುನೀಕ್ ಆಗಿರೋ ಡಿಸೈನ್ಸು ತುಂಬ ಕಡಿಮೆ. ಅದೇ ಹೆಣ್ಮಕ್ಳಿಗಾದರೆ ವಿಭಿನ್ನವಾಗಿರುತ್ತೆ, ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರೂ ಹೊಸ ಕಲೆಕ್ಷನ್ ಬಂದಿರುತ್ತೆ. ಗೈಸ್ ಇವಾಗ ನಾಮಕರಣಕ್ಕೆ ವೆಲ್ಕಮ್ ಮಾಡಿದ್ದಾರೆ. ಬಂದ್ವಿ. ನಾನು ಬರೋದ್ರೊಳಗಡೆ ತೊಟ್ಲಿಗೆ ಹಾಕಿ ಶಾಸ್ತ್ರ ಎಲ್ಲ ಮುಗಿದೋಗಿತ್ತು, ಲೇಟಾಗಿ ಹೋಗಿತ್ತು. ಸಮಯ ಕೇಳಿರ್ತಾರಲ್ಲ, ಸೊ ಸಮಯದೊಳಗಡೆ ಮಾಡಬೇಕಲ್ಲ. ಹಾಗಾಗಿ ಇವಾಗ ಏನು ಬಾಕಿ ಇಲ್ಲ, ಅಂದರೆ ಬಾಕಿ ಇದೆ. ನೇಮ್ನ ರಿವ್ಯೂ ಮಾಡ್ತಾರಂತೆ. ನೇಮ್ ಯಾರೂ ಕೂಡ ಹೇಳಿಲ್ಲ, ಇವಾಗ ರಿವ್ಯೂ ಮಾಡ್ತಾರೆ. ಸೊ ನೋಡೋಣ ಅದನ್ನು ಏನಂತ ಮಗುಗೆ ನೇಮ್ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ.
ಹಂಗೆ ಫ್ರಂಟಲ್ಲಿ ನೋಡಿದೆ ವಿಡಿಯೋ ತಗೊಂಡು ಸ್ಟ್ರೈಟ್ ವಿಡಿಯೋನ ಫೋಟೋನೋ ಈಗ ನೇಮ್ನ ರಿವ್ಯೂ ಮಾಡೋ ಸಮಯ ಬಂತು. ನಮ್ಮ ಸೈಡು ಏನೇ ಶಾಸ್ತ್ರ ಮಾಡಲಿ, ಹೆಸ್ರಿಗೆ ಹೋಗೋದಾಗಲಿ ಇರೋ ಸೋದ್ರ ಮಾವನ ಹತ್ರನೇ ಕೂಗ್ಸೋದು. ಇವರು ಅಷ್ಟೇ ಹೆಸ್ರನ್ನ ರಿವ್ಯೂ ಮಾಡಬೇಕಾದ್ರೆ ಸೋದ್ರ ಮಾವನ ಹತ್ರನೇ ಮಾಡಿಸ್ತಾ ಇರೋದು. ಸೊ ನೋಡೋಣ ಏನಂತ ಹೆಸರಿಟ್ಟಿದ್ದಾರೆ. ನಾವು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ, ಎಕ್ಸೈಟ್ ಆಗಿದೆ. ಬಟ್ ಯಾರಿಗೂ ಕೂಡ ಅವರು ನೇಮ್ನ ರಿವ್ಯೂ ಮಾಡಿಲ್ಲ. ಅವರೇ ಸಸ್ಪೆನ್ಸಾಗಿ ಇಟ್ಕೊಂಡು ಫಂಕ್ಷನಲ್ಲೇ ರಿವ್ಯೂ ಮಾಡಬೇಕು ಅಂತ ಪ್ರೋಗ್ರಾಮ್ನ ಸೆಟ್ ಮಾಡ್ಕೊಂಡಿದ್ದಾರೆ. ಗೈಸ್ ನೋಡಿ, ಇಲ್ಲಿಗೆ ನೇಮು ರಿವ್ಯೂ ಆಗ್ತಾ ಇದೆ. ಗೆಸ್ ಮಾಡಿ ಯಾರಿಗೆಲ್ಲ ಕಾಣಿಸ್ತಿದೆ ಆ ಹೆಸರನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹೆಸರು ತುಂಬ ಯುನೀಕ್ ಆಗಿದೆ. ನಾನು ಒಂದು ಚಿಕ್ಕ ಕ್ಲೂ ಕೊಡ್ತೀನಿ, ಬಟ್ ಹೆಸರನ್ನು ನಾನು ಕಂಪ್ಲೀಟಾಗಿ ಹೇಳಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋದಲ್ಲಿ ಕಾಣಿಸ್ತಿದೆ ಹೆಸರು ಅಥರ್ವಿ ಅನ್ನೋದೊಂದು ನಾನು ಕ್ಲೂ ಕೊಡ್ತೀನಿ, ಬಟ್ ಮುಂದಕ್ಕಿರೋ ಹೆಸರನ್ನು ನಾನು ಕ್ಲೂ ಕೊಡೋಲ್ಲ. ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ. ನಾನು ಇದೇ ಮೊದಲು ಹೆಸರು ಕೇಳ್ತಾ ಇರೋದು. ಸೊ ಅದ್ರದ್ದು ಅರ್ಥ ನನಗೆ ಗೊತ್ತಿಲ್ಲ, ಅವರು ಅರ್ಥ ನೋಡ್ದಲೇ ಇಟ್ಟಿರಲ್ಲ ಅಂತ ಅಂದ್ಕೊತೀನಿ. ಸೊ ಮಗು ತುಂಬ ಅಳ್ತಿತ್ತು, ಯಾಕಂದರೆ ಮಕ್ಕಳಿಗೆಲ್ಲ ಇದೆಲ್ಲ ಹೊಸ್ತು, ಚಿಕ್ಕ ಮಕ್ಕಳಾಗಿರ್ತಾವಲ್ಲ. ಸೊ ಅವು ಯಾವುದೇ ರೀತಿ ಶಬ್ದ ಜಾಸ್ತಿ ಕೇಳ್ದಲೇ ಮನೆ ಒಳಗಡೆ ಇರೋದ್ರಿಂದ, ಇದು ಹೊಸ್ದಾಗಿರೋದ್ರಿಂದ ತುಂಬ ಅಳ್ತಾ ಇತ್ತು. ಶಬ್ದ, ಜನ, ಲೈಟ್ಸು, ಅದರಲ್ಲೂ ಫೋಟೋಸವರು ಹಾಗೆ ಹೀಗೆ ನಿಲ್ಲಿಸೋದು. ಸೊ ಒಂಥರ ಡಿಫ್ರೆಂಟ್ ಅವಕ್ಕೆ. ಮಗು ಕೂಡ ತುಂಬ ಅಳ್ತಿತ್ತು, ಯಾಕೆಂದ್ರೆ ದೃಷ್ಟಿ ಎಲ್ಲ ಆಗಿರುತ್ತಲ್ಲ, ಹೊಸ್ದಾಗಿ ಜನಗಳನ್ನ ಜಾಸ್ತಿ ನೋಡ್ತಿರ್ತವೆ. ಸೊ ಹಾಗಾಗಿ ಆ ಮಗು ಕೂಡ ತುಂಬ ಅಳ್ತಾಯಿತ್ತು. ಸೋ ಕ್ಯೂಟು, ಸೂಪರಾಗಿದೆ, ಗುಂಡಕ್ಕಿದೆ. ಸೊ ಮಗುಗೆ ಇನ್ನೊಂದು ಪೆಟ್ ನೇಮ್ ಕೂಡ ಇಟ್ಟಿದ್ದಾರೆ. ಮಗು ಗುಂಡಕ್ಕಿರೋದ್ರಿಂದ ಗುಂಡ್ವಿ ಅಂತ ಏನೋ ಇಟ್ಟಿದ್ದಾರಂತೆ. ಸೊ ಅವ್ರು ಇಟ್ಟಿರೋ ನೇಮ್ಗಿಂತನೂ ಈ ಪೆಟ್ ನೇಮೇ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಮಗು ಕೂಡ ಕ್ಯೂಟಾಗಿತ್ತು, ನಂಗೆ ತುಂಬ ಇಷ್ಟ. ನನಗೆ ಎಸ್ಪೆಷಲಿ ಹೆಣ್ಮಕ್ಳು ಅಂದ್ರೇ ಸಖತ್ ಇಷ್ಟ. ಸೊ ನಮಗೆ ಇಲ್ವಲ್ಲ, ನಾವು ಬೇರೆ ಯಾವ ಮಕ್ಕಳು ನೋಡೋನು ತುಂಬ ಇಷ್ಟಪಡ್ತೀವಿ. ಫಂಕ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಮುಗೀತು. ಈಗ ಊಟದ ಸಮಯ. ಫಂಕ್ಷನಲ್ಲಿ ಯಾವ್ದು ಮಿಸ್ ಆದ್ರೂ ಊಟ ಮಿಸ್ ಮಾಡ್ಕೊಳೋ ಹಂಗಿಲ್ಲ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಊಟ ಮುಗಿಸ್ಕೊಂಡು ನಾವು ಕೆಲವೊಂದು ಫ್ರೆಂಡ್ಸ್ ಬರ್ತಾರೆ ನಮ್ಗೆ ಗೊತ್ತಿರೋರು, ಅವರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ಮನೆಯವ್ರಿಗೆ ಚಿಕ್ಕ ಮಕ್ಳು ಅಂದರೆ ಭಾಳ ಇಷ್ಟ. ಸೊ ಅದರಲ್ಲೂ ಇವನು ತುಂಬ ತುಂಟ. ಇಡೀ ಚೌಟ್ರಿಲೆಲ್ಲ ಇವಂದೇ ರಾಜ್ಭಾರ ಆಗಿತ್ತು, ಯಾಕಂದರೆ ಬೀಳೋದು ಏಳೋದು. ಫಂಕ್ಷನ್ಸ್ ಎಲ್ಲ ಒಂದು ಮುಕ್ಕಾಲು ಭಾಗ ಮುಗ್ದಿತ್ತು. ಜನ ಕಡಿಮೆ ಆದಂಗೆ ಇವನು ತುಂಟಾಟ ಜಾಸ್ತಿ ಆಗೋಯ್ತು. ಫಂಕ್ಷನಲ್ಲಿ ಅರೇಂಜ್ ಮಾಡಿರೋದೆಲ್ಲದನ್ನೂ ಆಲ್ಟ್ರೇಷನ್ಸ್ ಮಗುಗೆ ಅಂತ ಏನೇನು ಇಟ್ಟಿದ್ರು, ಫ್ಲವರ್ ಡೆಕೋರೇಷನ್ಸ್ ಅದೆಲ್ಲ ಕಿತ್ತಾಕ್ತಾ ಇದ್ದ. ಸೊ ಮಕ್ಕಳಂದ್ರೇ ಹೇಗೆ ಅಲ್ವಾ, ಇಷ್ಟು ತುಂಟಾಟ. ನಾವು ಮಕ್ಕಳಾಗಿದ್ದಾಗ ಇದೇ ಥರ ಮಾಡ್ತಿದ್ವೋ ಏನೋ, ಇವಾಗ ದೊಡ್ಡವರಾಗಿದ್ದೀವಿ. ಸೊ ಮಕ್ಕಳು ಮಾಡೋದೆಲ್ಲ ಒಂಥರ ಚೆಂದ ಕಾಣಿಸುತ್ತೆ. ಸೊ ಈ ಚೌಟ್ರಿ ಒಳಗಡೆ ಒಂದೇ ರಾಜ್ಭಾರ ಆಗೋಗಿತ್ತು. ಇಲ್ಲಿ ಜೊತೆ ಇನ್ನೆರಡು ಮಕ್ಕಳಿತ್ತು, ಅವು ಓಡಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ದು. ಸಿಟಿ ಒಳಗಡೆ ಮನೆಯಲ್ಲಿ ಅವನ್ನ ಕೂಡಾಕ್ಬಿಟ್ಟಿರ್ತಾರೆ. ಮನೆಯಿಂದ ಹೊರಗಡೆ ಬಂದರೆ ಅವಕ್ಕೆ ಎಲ್ಲೋ ಹೋಗಿದ್ದೀವಿ, ಯಾವುದೋ ಪ್ರಪಂಚದಲ್ಲಿ ಇರೋ ಥರ ಆಗುತ್ತೆ ಮಕ್ಕಳಿಗೆ. ಸೊ ಫ್ರೀಯಾಗಿ ಬಿಟ್ಟರೆ ಎಲ್ಲೋದ್ರೂ ಚೆನ್ನಾಗಿರ್ತವೆ. ನಮ್ಮದು ಕೂಡ ಊಟ ಆಯಿತು. ನಮ್ಮ ಫ್ರೆಂಡು ಕೂಡ ಬಂದರು. ನಾವಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಅಕ್ಕ ಅವರು ಬಟ್ಟೆ ತೊಗೊಬೇಕು ಅಂತಂದರು. ಹಾಗಾಗಿ ನಾವು ಅಲ್ಲೇ ಸಿಟಿ ಒಳಗಡೆ ಬಂದ್ವಿ. ನಾವು ಯೂಶ್ವಲಾಗಿ ಏನಾದರೂ ಬಟ್ಟೆ ತೊಗೊಬೇಕು ಅಂದರೆ ನಾನು ಅರಸೀಕೆರೆಯಲ್ಲಿ ಸಾಮಾನ್ಯ ಯಾವ ಬಟ್ಟೆನೂ ತೊಗೊಳಲ್ಲ. ತೊಗೋಬೇಕಂತಂದರೆ ಆನಂದ್ ಶೋರೂಮ್ ಅಂತ ಇದೆ ಅರಸೀಕೆರೆಯಲ್ಲಿ. ಸೊ ಪೇಟೆ ಬೀದಿಲಿ ಅಲ್ಲಿಗೆ ಬರೋದು. ಇರೋದ್ರಲ್ಲಿ ದಿ ಬೆಸ್ಟ್ ಅರಸೀಕೆರೆಯಲ್ಲಿ ಆ ಬಟ್ಟೆ ಅಂಗಡಿ ಚೆನ್ನಾಗಿದೆ. ಎಲ್ಲ ಅಂಗಡಿನೂ ಚೆನ್ನಾಗಿದೆ, ಬಟ್ ನಾನು ತಗೊಂಡು ಅಭ್ಯಾಸ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇರೋದ್ರಲ್ಲಿ ಇದೊಂದು ಅಂಗಡಿ, ಹಾಗೆ ಇನ್ನೊಂದು ಕಲಾಸಾಗರ್ ಕಾದಂಬರಿ. ನಾನು ಮೂರೇ ಅಂಗಡಿಗೆ ಇಲ್ಲಿವರೆಗೂ ಹೋಗಿರೋದ್ರಲ್ಲಿ ನಾನು ಮೂರೇ ಅಂಗಡಿಗೆ ಹೋಗಿರೋದು, ನಾನು ಬೇರೆ ಅಂಗಡಿಗಳಿಗೆ ಹೋಗಿಲ್ಲ. ಯೂಶ್ವಲಿ ನಾನು ಹಾಸನ್ಗೆ ಯಾವಾಗಲೂ ಬರ್ತಿರ್ತೀನಲ್ಲ, ಸೊ ಹಾಗಾಗಿ ಅಲ್ಲೇ ನಾನು ಬಟ್ಟೆಗಳನ್ನ ತೊಗೊಳೋದು. ಹಂಗೆ ನನಗೂ ನೋಡಿದ ತಕ್ಷಣ ಕೆಲವೊಂದು ಸೀರೆಗಳೆಲ್ಲ ಇಷ್ಟ ಆಯಿತು. ತುಂಬ ಸಿಂಪಲ್ಲಾಗಿದ್ರೂ ಕ್ಲಾತ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಸೆಮಿ ಮೈಸೂರು ಸಿಲ್ಕು. ಒಳಗಡೆ ನಾನು ಹೊರಗಡೆ ನೋಡೋದಕ್ಕಿಂತ ಒಳಗಡೆ ಬಂದ್ವಿ. ನನ್ನ ಕಲರ್ಸ್ ತುಂಬ ಇಷ್ಟ ಆಯ್ತಿದ್ದು. ತುಂಬ ಕಲೆಕ್ಷನ್ಸ್ ಎಲ್ಲ ಇತ್ತು. ಇಷ್ಟ ಆಗೋರಿಗೆ ಒಂದೊಂಥರ ಇಷ್ಟ ಆಗುತ್ತೆ, ಬಟ್ ನನಗೆ ನೋಡಿದ ತಕ್ಷಣ ಇದು ಇಷ್ಟ ಆಯಿತು. ತುಂಬ ಸಾಫ್ಟಾಗಿತ್ತು. ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ ಮೈಸೂರು ಸಿಲ್ಕ್ಸ್ ಎಲ್ಲ. ಸೊ ನನಗೆ ಕಲರ್ಸ್ ಇಷ್ಟ ಆಯಿತು ಅಂದೆ. ಅವರು
ಬಾಗ್ನೂ ಕೊಡೋದು. ಬೇರೆ ಸೀರೆಗಳನ್ನೆಲ್ಲ ಸೆಲೆಕ್ಷನ್ ಮಾಡಿಕೊಂಡ್ರು. ನಾನು ನೋಡಿದೆ ಹಾಗೆ ಹೇಗೆ ಕಾಣಿಸುತ್ತೆ ಅಂತ. ಅದೆಲ್ಲ ಮುಗಿಸ್ಕೊಂಡು ಇವಾಗ 354ನೇ ರಾಘವೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಬಂದ್ವಿ ನೋಡೋಣ ಅಂತ. ಕ್ಲೋಸ್ ಆಗಿತ್ತು ಡೋರು. ಓಪನ್ ಆಗೋದ್ರೊಳಗಡೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು. ಅಕ್ಕ ಬಾಗ್ನಕ್ಕೆ ಅಂತ ತಟ್ಟೆಗಳೆಲ್ಲ ತೊಗೊಬೇಕು ಅಂತಂದರು. ಸೊ ಹಾಗಾಗಿ ಅಲ್ಲಿಗೆ ಬಂದ್ವಿ. ಅವರು ಬಾಗಿಣಕ್ಕೆ ತಟ್ಟೆಗಳು ಹಾಗೆ ಮರದ ಬಾಗಿಣ ಎಲ್ಲ ಕೊಡ್ತಾರೆ. ನಾವು ನಮ್ಮ ಮನೆಯಲ್ಲಿ ಈ ಥರದ್ದೆಲ್ಲ ಮಾಡಲ್ಲ. ಯೂಶ್ವಲಾಗಿ ಏನು ಮಾಮೂಲಿ ಹಣ್ಣು ಎಲ್ಲ ಕೊಡ್ತೀವಿ, ಬರೀ ಹಾಗೆ ಬಾಗಿಣ ಕೊಡ್ತೀವಿ. ನಾವು ರೆಗ್ಯುಲರಾಗಿ ಪಾತ್ರೆಗಳನ್ನು ತೊಗೊಂಡ್ರೆ ನಾನು ಇದೇ ಅಂಗಡಿ ತೊಗೊಳೋದು. ನಾನು ಯಾವಾಗಲೂ ಅಷ್ಟೇ, ಬೇರೆ ಅಂಗಡಿಗೆ ಹೋಗಲ್ಲ. ಹಾಗೆ ನಾನು ಅದು ಅವ್ರ ಅಕ್ಕನ ಬಿಟ್ಟು ಬಂದೆ. ಅಷ್ಟರೊಳಗಡೆ ಡೋರ್ ಓಪನ್ ಆಗಿತ್ತು ಮಠದ್ದು. ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮಠಕ್ಕೆ. ಗೈಸ್ ಇಲ್ಲಿ ಇವಾಗ ಏನಂತಂದರೆ, ಯಾರಾದ್ರೂ ನಮಗೆ ಮನಸ್ಸಲ್ಲಿ ಕೋರ್ಕೊಂಡಿದ್ದು ಒಳ್ಳೆಯದಾಗಿದ್ದರೆ ದಾನದ ಮುಖಾಂತರ ಬೇಳೆ ಬೆಲ್ಲ ಧಾನ್ಯಗಳೆಲ್ಲ ಕೊಡ್ಬೋದು. ಅದು ಪ್ರತಿ ದಿವಸ ನಾವೇನು ಇಲ್ಲಿ ಉಪಹಾರ ಮಾಡ್ತಾರೆ ಅದಕ್ಕೆ ಅದು ಹೋಗುತ್ತೆ. ನಾನು ಕೂಡ ತಂದು ಕೊಡಬೇಕು, ನಾನು ಕೊಟ್ಟಿಲ್ಲ, ತಂದು ಕೊಡಬೇಕು ಅಂತ ಅರ್ಸ್ಕೊಂಡಿದ್ದೀನಿ. ಗೈಸ್ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ, ಹಾಗೆ ಭಜನೆ ಇದೆಲ್ಲ ಮಾಡೋದಕ್ಕೆ ಅಂತ ಇಲ್ಲಿ ಪೆಂಡಲ್ ಕೂಡ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಂದು ಹೋಗೋರು ಹೋಗ್ತಾಯಿದ್ರು. ಹಾಗೆ ನಾನು ಕೂಡ ದರ್ಶನ ಮಾಡಿ ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ತೊಗೊಂಡು ಕುಂಕುಮ ಇಟ್ಕೊಂಡು ನಮ್ಮನೆಯವ್ರು ಕೂತ್ಕೊಂಡು ಹೊರಗಡೆ ಬಂದೆ. ಇದು ಕಂಟಿನ್ಯೂಸ್ ಆಗಿ ಇಲ್ಲಿ ಒಂದು ವಾರ ನಡೀಬಹುದು. ನಾನು ಯಾವಾಗಲೂ ಲಾಸ್ಟ್ ಟೈಮ್ ಒಂದು ಸಲ ಸೇರಿದೆ ಇಲ್ಲಿಗೆ. ಇಷ್ಟೇ ಅಲ್ಲ, ಇನ್ನೇನು ಅಲ್ಲಿ ಫೋನ್ ನಂಬರ್ ಏನಾರು ಬರೀಬೇಕಾ ಅಥವಾ ಬರೀಬೇಕು. ಅವ್ರದ್ದು ಯಾರ್ದಾದ್ರು ಫೋನ್ ನಂಬರ್? ಇಲ್ಲ ನಮ್ದಾ? ನಿಮ್ದು ಇಲ್ಲಿ ಹೆಸರು ಫೋನ್ ನಂಬರ್ ಬರೀ. ಇಲ್ಲಿ ಅವಾಗ ಹಿಂಗೆ ಬರೀಬೇಕು, ಹಿಂಗೆ ಇಲ್ಲಿ ಬರೀಬೇಕಿತ್ತು. ಅವ್ರದ್ದು ಇಲ್ಲಿ ಬರಬೇಕಿತ್ತಲ್ಲ, ಫ್ರಮ್ ಟು ಬರಬೇಕಿತ್ತಲ್ಲ. ಹಾಗೆ ನನ್ನ ಮಗುಗೆ ಕೆಲವೊಂದು ಐಟಮ್ನ ಕೊರಿಯರ್ ಮಾಡಬೇಕಿತ್ತು. ಸೊ ಅದನ್ನು ಕೊರಿಯರ್ ಮಾಡಿ ಇವಾಗ ಮನೆ ಕಡೆ ಹೊರಡೋಣ ಅಂತ. ಸೊ ಗೈಸ್, ನಾನು ಇವತ್ತಿನ ಪೂರ್ತಿ ವಿಡಿಯೋನ ನಾವೇನೇನು ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ತೊಗೊಂಡ್ವಿ ಎಲ್ಲ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಕೊನೆವರೆಗೂ ವಾಚ್ ಮಾಡ್ತಾಯಿರಿ. ಒಂದು ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಏನಿದೆ ವಿಡಿಯೋದಲ್ಲಿ ಅಂತ ತಿಳಿಯುತ್ತೆ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.